ನಂಬರ್ 8. ನಂಬರ್ 8 ನಂಬರ್ ಆಫ್ ಸ್ಯಾಟರ್ನ್, ಶನಿ. ಇದ್ರ ಬಗ್ಗೆ ಆ್ಯಕ್ಚುಲಿ ಶನಿ ಮತ್ತು ರಾಹು ಬಗ್ಗೆ ತುಂಬ ಭಯ ಇದೆ ಎಲ್ರಿಗೂ. 4 and 8. 4 and 8 ಬಗ್ಗೆ ತುಂಬ ಭಯ ಇದೆ. ಶನಿ ಅಂತ ಈಗಲೂ ತುಂಬ ಜನಕ್ಕೆ ಆ ಹೆಸರು ಕೇಳಿದ ತಕ್ಷಣ ಹೆದರಿಕೆ ಆಗತ್ತೆ. ಅಯ್ಯೋ ಶನಿ ದಸೆ ಬಂದ್ಬಿಡ್ತು, ಏನು ಮಾಡಿಬಿಡುತ್ತೋ. ಆ್ಯಕ್ಚುಲಿ ಹಂಗಿಲ್ಲ. 8 ಹೌದು, 8 ಯಾವಾಗ ಡಬಲ್ ಆಗುತ್ತೋ 3 times ಎಲ್ಲ ಆಗುತ್ತೋ, ಡಬಲ್ ಆದಾಗಲ್ಲ. ಈ 8 ಇದೆಯಲ್ಲ, ಡಬಲ್ ಇರಬೇಕು. ಈವನ್ ನಂಬರ್ಸಲ್ಲಿ ಇದ್ದಾಗ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಆಡ್ ನಂಬರ್ಸಲ್ಲಿ ಬಂದರೆ, ಅಂದರೆ 1 ಬಂದರೆ 3, 1 ಸಲ 8 ಇದ್ದರೆ, 3 ಸಲ 8 ಇದ್ದರೆ, 5 ಸಲ 8 ಇದ್ದರೆ, ಇದು ನೆಗೆಟಿವ್ ಎಫೆಕ್ಟ್ ಕೊಡುತ್ತೆ. ಆ ಗ್ರಿಡ್ಡಲ್ಲಿ, ಆ ಬಾಕ್ಸಲ್ಲಿ ಹೌದು ಪೂರ್ತಿ ಹಂಗೆ ಬಂದರೆ ಪ್ರಾಬ್ಲಮ್ ಆಗುತ್ತೆ. ಪ್ರಾಬ್ಲಮ್ ಆಗುತ್ತೆ. ಒಂದ್ಸರಿ ಬಂದ್ರೆ ತೊಂದರೆ ಇಲ್ಲ, ಒಂದ್ಸಲ ಬಂದ್ರೆ ಸ್ವಲ್ಪ ಇದೆ, ಬಟ್ ಆದ್ರೆ ಓಕೆ, ಮ್ಯಾನೇಜಬಲ್. ಆದ್ರೆ ಈ 8 ಇದ್ದು ಏನ್ ಪರ್ಸನಾಲಿಟಿ ಅಂದ್ರೆ ತುಂಬಾ ಹಾರ್ಡ್ ವರ್ಕಿಂಗ್ ಇರ್ತಾರೆ. ಅವರಿಗೆ ಅವ್ರ ಫ್ಯಾಮಿಲಿ ತುಂಬಾ 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 ಫ್ಯಾಮಿಲಿ ಪರ್ಸನ್ ಇರ್ತಾರೆ, ವರ್ಕೋಹಾಲಿಕ್ಸ್ ಇರ್ತಾರೆ. ಆಮೇಲೆ ಅವ್ರಿಗೆ ಏನು ರೂಢಿ ಆಗಿರುತ್ತೆ ಅಂದರೆ, ಈಗ ಫಸ್ಟಿಂದ ಹೆಂಗಿರ್ತೀವೋ ನಾವು ಆ ಥರ ರೂಢಿ ಆಗಿರುತ್ತೆ ಅಂತ ಹೇಳ್ತೀವಲ್ಲ, ಹಾಗೆ ಅವರಿಗೆ ಚಿಕ್ಕವರಿದ್ದಾಗಿಂದನೂ ಅವ್ರಿಗೆ ಕೆಲಸಗಳು ತುಂಬ ಬೇಗ ಆಗಲ್ಲ, ತುಂಬ ಈಸಿಯಾಗಿ ಆಗಲ್ಲ. ಅವರಿಗೆ ಹೆಂಗಿರತ್ತೆ ಅಂದರೆ, ಎಲ್ಲ ಕೆಲಸಗಳು ಒಂದು ಸ್ವಲ್ಪ ಡಿಲೇ ಆಗುತ್ತೆ, ಎಲ್ಲ ಕೆಲಸಗಳು ಒಂದು ಸ್ವಲ್ಪ ಜಾಸ್ತಿ ಡಿಫಿಕಲ್ಟ್ ಇರುತ್ತೆ ಅವ್ರಿಗೆ. ನಮ್ದೆಲ್ಲ ಈಸಿಯಾಗಿ, ಅಂದರೆ ನಮ್ಮದು ಇನ್ ದ ಸೆನ್ಸ್ ಬೇರೆಯವ್ರದ್ದೆಲ್ಲ ಈಸಿಯಾಗಿ ಆಗುವಂಥ ಕೆಲಸಗಳು ಕೂಡ ಅವ್ರದ್ದು ಡ್ಯೂರೇಷನು ಜಾಸ್ತಿ ತಗೊಳುತ್ತೆ, ಎಫರ್ಟು ಜಾಸ್ತಿ ಡಿಮ್ಯಾಂಡ್ ಮಾಡುತ್ತೆ. ಸೊ ಈ ಡಿಸಪಾಯಿಂಟ್ಮೆಂಟ್ ಅಂತ ಏನು ಹೇಳ್ತೀವಿ, ಅದು ಅವರಿಗೆ ಚಿಕ್ಕವರಿದ್ದಾಗಿಂದ ರೂಢಿ ಆಗಿಬಿಟ್ಟಿರುತ್ತೆ. ಸೊ ಹಾರ್ಡ್ ವರ್ಕ್ ಇನ್ಎವಿಟಬಲ್ ಅವ್ರಿಗೆ. ಹೌದು, ಇನ್ಎವಿಟಬಲ್. ಆಮೇಲೆ ಇದು ಶನಿ ಅಂತ ಏನು ಹೇಳ್ತೀವಿ, ಕರ್ಮ ಫಲದಾತ ಅಂತ. ಈಗ ತುಂಬಾ ಜನಕ್ಕೆ ಶನಿ ದಸೆ ನಡೀತಾ ಇದೆ ಅಂತ ಹೇಳ್ತಾರೆ, ಆದ್ರೆ ಅವರಿಗೆ ಮುಗಿಯೋವರೆಗೂ ಶನಿ ದಸೆ ನಡೀತಾ ಇದೆ ಅಂತಾನೆ ಗೊತ್ತಿರಲ್ಲ. ಮುಗಿಯೋವರೆಗೂ ಅಂದ್ರೆ ಅದೇ ಶನಿ ದಶ ಮುಗಿಯೋವರೆಗೂ ದಶ ನಡೀತಿತ್ತು ಅಂತಾನೆ ಗೊತ್ತಿರಲ್ಲ ಅವ್ರಿಗೆ, ಗೊತ್ತಾಗಿರಲ್ಲ. ಹೆಂಗೆ ಅಂತಂದ್ರೆ, ನಾವ್ ಯಾವ ತರ ಕೆಲಸ ಮಾಡ್ತೀವಿ ನಮ್ಗೆ ಆ ತರ ರಿಸಲ್ಟ್ ಸಿಗುತ್ತೆ ಅದ್ರಲ್ಲಿ. ಈ ನಂಬರ್ ಇರೋರು, ಎಸ್ಪೆಷಲಿ ಬರ್ತ್ ನಂಬರ್ ಅಥವಾ ಡೆಸ್ಟಿನಿ ನಂಬರ್ ಶನಿ ಇರೋರು, ಅವರೆಲ್ಲ ದೇ ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ದೇ ಆರ್ ಆನೆಸ್ಟ್ ಆ್ಯಂಡ್ ಜಸ್ಟ್. ಅಂದರೆ ನಾವು ತುಂಬ 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 ನಮ್ಮ ಗಮನದಲ್ಲಿ ಇಟ್ಕೋಬೇಕಾಗಿರೋದೇನು ಅಂದರೆ, ನಾವು ಯಾರಿಗಾದರೂ ಕೆಟ್ಟದ್ದು ಮಾಡೋಕ್ಕೆ ಹೋದರೆ, ಇಂಟೆನ್ಷನಲಿ ಕೆಟ್ಟದ್ದು ಮಾಡೋಕ್ಕೆ ಹೋದರೆ, ಅದ್ರದ್ದು 3 ಪಟ್ಟು ನಮಗೆ ವಾಪಸ್ ಹೊಡೆಯುತ್ತೆ. ನಾವು ಯಾರಿಗಾದ್ರೂ ಮೋಸ ಮಾಡಕ್ಕೆ ಹೋದರೆ, ಶನಿ ದಶ ಇದ್ದವರು ಯಾರಿಗಾದ್ರೂ ಮೋಸ ಮಾಡಕ್ಕೆ ಹೋದರೆ, ಈಗ ಬೇರೆಯವರು, ಈ ಎಕ್ಸಾಂಪಲ್ ನಾನು ತುಂಬ ಕಡೆ ಕೊಟ್ಟಿದ್ದೀನಿ, ತುಂಬ ನನ್ನ ಕ್ಲೈಂಟ್ಸ್ಗೂ ತುಂಬ ಜನಕ್ಕೆ ಹೇಳಿದ್ದೀನಿ. ಏನಂತಂದರೆ, ಈಗ ಯಾರೋ 100 ರೂಪಾಯಿ ತೊಗೊಂಡ್ರೆ ಅವ್ರಿಗೇನು, ಅವ್ರು ಸಿಕ್ಬೀಳ್ದೆ ಇರ್ಬೋದು ಅವ್ರದ್ದು ದಶ ಸರಿಯಾಗಿದ್ದಾಗ. ಯಾವಾಗಲೂ ಹಾಗೆ ಇರುತ್ತೆ ಅಂತಲ್ಲ, ಬಟ್ ದಶ ಸರಿಯಾಗಿದ್ದಾಗ ಸಿಕ್ಬೀಳ್ದೆ ಇರ್ಬೋದು. ಬಟ್ ಇವ್ರು ಯಾರ್ದೋ 10 ರೂಪಾಯಿ ಸುಮ್ಮನೆ ತೊಗೊಳಕ್ಕೆ ಹೋದ್ರೂ ಅವ್ರ ಹತ್ರ ಒಂದು 200-300 ರೂಪಾಯಿ ಖರ್ಚು ಮಾಡಿಸದೆ ಬಿಡಲ್ಲ ಅದು. ಸೊ ದೇ ಹ್ಯಾವ್ ಟು ಬಿ ವೆರಿ 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 ಕಾಷಸ್ ಈ ವಿಚಾರದಲ್ಲಿ. ಆದರೆ ಇದೇನು ಅಂದರೆ, ಅವ್ರದ್ದು ತುಂಬ ಸ್ಲೋ ಇರುತ್ತೆ. ಶನಿ ಅಂತಂದರೆ ಶನಿ ಅಂತ ಹೇಳ್ತಾರೆ, ಅಂದರೆ ಸ್ಲೋ ಅಂತ ಬೇಸಿಕಲಿ. ಅವ್ರದ್ದು ತುಂಬ ನಿಧಾನಕ್ಕೆಲ್ಲ ಕೆಲಸ ಆಗೋದು. ಅದು ಅವ್ರಿಗೆ ಮುಂಚೆಯಿಂದ ನಂಬರ್ ಇರೋದ್ರಿಂದ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ. ಅಂದರೆ ಈಗ ಬೇಸಿಕ್ಕು ಡೆಸ್ಟಿನಿ ಆ ಥರದ್ದು ಯಾವ್ದಾದ್ರು 8 ಇದ್ದಾಗ ಅವ್ರಿಗೆ, ಅಥವಾ ಅವರು ವೈಯಕ್ತಿಕವಾಗಿ ಅವರು ಸ್ಲೋ ಇರ್ತಾರಾ? ಹೌದು, ಅವರು ಸ್ಲೋ ಇರ್ತಾರೆ. ಅವ್ರು ಬೇರೆಯವ್ರ ಥರ ಅಲ್ಲ, ಮಾಡು ಅಂದ ತಕ್ಷಣ ಹಿಂಗೆ ಚಕ 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 ಕೆಲಸ ಮಾಡುವಂಥದ್ದಲ್ಲ. 5 ಥರ ಅಲ್ಲ, 9 ಥರ ಅಲ್ಲ. 9 ಅವರು ಅಷ್ಟೇ, ನಿಮ್ಗೆ ನೆಕ್ಸ್ಟ್ ಬಂದಾಗ ಹೇಳಿ, ತುಂಬ ಎನರ್ಜೆಟಿಕ್ ಪೀಪಲ್. ಸೊ 8 ಅವ್ರು ಆ ಥರ ಇರಲ್ಲ. ಅವ್ರಿಗೇನು ಅಂತಂದರೆ, ಸ್ಲೋ ಆಗಿ ಕೆಲಸ ಮಾಡ್ತಾರೆ, ಅವ್ರದ್ದೇ ಸ್ಪೀಡಲ್ಲಿ ಮಾಡ್ತಾರೆ. ಒಂಥರ ಆ್ಯಂಟ್ ಕ್ಲೈಂಬಿಂಗ್ ದ ಮೌಂಟೇನ್ ಅಂತ ಹೇಳ್ತಾರಲ್ಲ, ಅದು ಅವ್ರಿಗೆ ಬೆಸ್ಟ್ ಎಕ್ಸಾಂಪಲ್. ನಿಧಾನಕ್ಕೆ ಮಾಡ್ತಾರೆ, ಆದರೆ ಅವರಿಗೆ ಅವ್ರು ಕನ್ಸಿಸ್ಟೆಂಟ್ ಆಗಿತ್ತು ಅಂತಂದರೆ ಅವರಿಗೆ ಸಕ್ಸಸ್ ಸಿಗುತ್ತಲ್ಲ, ಆವಾಗ ಎಲ್ಲರೂ ತಿರುಗಿ ನೋಡೋವಂಥ ಸಕ್ಸಸ್ ಸಿಗುತ್ತೆ. ಸೊ ನಮ್ಮ ಪ್ರೈಮ್ ಮಿನಿಸ್ಟ್ರದ್ದು ನಂಬರು ಇದೆ. ಸೊ ನಮಗೆ ಗೊತ್ತು. ಹಾಗಾಗಿ ಅಂದರೆ ಅವ್ರು ನಿಧಾನಕ್ಕೆ ಸಿಕ್ಕರೂ ಅವರಿಗೆ ರೆಕಗ್ನಿಷನ್ ಇರ್ಬೋದು, ಆ ಥರದ್ದೆಲ್ಲ ಸಿಕ್ಕಾಗ ಮಾತ್ರ ಎಲ್ಲರೂ ತಿರುಗಿ ನೋಡಬೇಕು. ಪೀಕ್ ಹೋಗುತ್ತೆ. ಹೌದು, ಪೀಕ್ ಹೋಗುತ್ತೆ, ಆ ಥರ ನಂಬರ್ ಇರುತ್ತೆ. ಆಮೇಲೆ ಅವ್ರದ್ದು ಲೈಫಲ್ಲೂ ಅಷ್ಟೇ ತುಂಬ ಸಡನ್ ಇವೆಂಟ್ಸ್ ಜಾಸ್ತಿ. ಅಂದರೆ ಈಗೇನೋ ಹೋಗ್ತಿರ್ಬೇಕಾದ್ರೆ ಸಡನ್ನಾಗಿ ಅವ್ರಿಗೆ ಯಾವಾಗಲೂ ಸಕ್ಸಸ್ ಸಿಕ್ಬಿಟ್ಟಿರುತ್ತೆ. ಸಡನ್ನಾಗಿ ಅವರು ಎಲ್ಲ ಚೆನ್ನಾಗಿ ಹೋಗ್ತಿದೆ ಅನ್ಬೇಕಾದ್ರೆ ತುಂಬ ಕೆಳಗೆ ಹೋಗ್ಬಿಟ್ಟಿರ್ತಾರೆ. ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ಸು ತುಂಬ ಜಾಸ್ತಿ ಇರುತ್ತೆ ಅವ್ರದ್ರಲ್ಲಿ.
ಸೊ ಆದರೆ ಅವರು ದೇ ಆರ್ ದ ಒನ್ಸ್ ಹೂ ಮೇಕ್ ಈ ಆಸ್ತಿ ಮಾಡೋದು ಎಲ್ಲ ಇರುತ್ತಲ್ಲ, ಅಂದರೆ ಏನೋ ತಗೊಂಡೆ, ಲ್ಯಾಂಡ್ ತಗೊಂಡೆ, ಮನೆ ತಗೊಂಡೆ, ಈ ಥರದ್ದೆಲ್ಲ ಮಾಡೋದು ಅವರೇ ಜಾಸ್ತಿ. ನಂಬರ್ 8. ಸೊ ಯಾರು 8ನೇ ತಾರೀಕು, ಯಾರು 17ನೇ ತಾರೀಕು ಮತ್ತು ಯಾರು 26ನೇ ತಾರೀಕು ಹುಟ್ಟಿದ್ದಾರೆ ಅವರು. ಸೊ ಪಾಸಿಟಿವ್ ಆಸ್ಪೆಕ್ಟು ಇದೆ, ನೆಗೆಟಿವ್ ಆಸ್ಪೆಕ್ಟು ಇದೆ. ಇದು ಮಲ್ಟಿಪ್ಲೈ ಆದಾಗ ನಮಗೆ ತುಂಬ ಜಾಸ್ತಿ ಅದರದ್ದು ಎಫೆಕ್ಟ್ ಕಾಣಿಸುತ್ತೆ. ಅಂದರೆ ನೀವು ಜನರಲಾಗಿ ನೋಡ್ತಿರ್ತೀರಾ, ಒಂದು ಈಗ ಯಾರ್ದು ಇದೆಯೋ ಆ ನಂಬರ್ ಬರ್ತ್ ನಂಬರ್ ಡೆಸ್ಟಿನಿ ಇದ್ದರೆ ಅವ್ರಿಗೆ ರೂಢಿ ಇರುತ್ತೆ ಅಂತ ಹೇಳಿದೆ. ಇಲ್ಲದೇ ಇದ್ದರೆ ಸಡನ್ನಾಗಿ ಯಾರಿಗೋ ಮಲ್ಟಿಪ್ಲೈ ಆಯಿತು ಅಂತಂದರೆ ಅವ್ರಿಗೂ ಎಷ್ಟು ಕೆಲಸ ಮಾಡ್ತಾರೆ ಅಂದರೆ, ಎಷ್ಟು ಕೆಲಸ ಮಾಡಿಸುತ್ತೆ ಅವ್ರ ಕೈಯಲ್ಲಿ ಅಂತ ಅಂದರೆ ಅದು ನೀವು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ಒಬ್ಬರು ಅಷ್ಟು ಕೆಲಸ ಅವ್ರಿಗೂ ಅನ್ನಿಸ್ತಾ ಇರುತ್ತೆ, ತುಂಬ ಸ್ಟ್ರೆಸ್ ಫೀಲ್ ಆಗ್ತಾ ಇರುತ್ತೆ, ಇಷ್ಟೊಂದು ಕೆಲಸ ಮಾಡಿಸ್ತಾ ಇದೆಯಾ ಇದು ಅಂತ. ಇದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನಂದು ಗ್ರಿಡ್ಡಲ್ಲಿ ಬಂದಾಗ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಕೆಲಸ ಮಾಡಿಸುತ್ತೆ. ಈ ಗ್ರಿಡ್ ಲಾಜಿಕ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಅವ್ರವ್ರಿಗೆ ಅನ್ಸಕ್ ಶುರು ಆಗುತ್ತಲ್ವ ಇದೆಲ್ಲ. ಇದು ಗ್ರಿಡ್ ಲಾಜಿಕ್ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಕರೆಕ್ಟಾಗಿ ಗೊತ್ತಾಗಬೇಕು, ಅಂದರೆ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ತುಂಬ ಇದ್ರ ಬಗ್ಗೆ ಒಂದು ಸ್ವಲ್ಪ ಏನಂತಾರೆ ಒಲವಿರಬೇಕು, ತಿಳ್ಕೊಳ್ಳೋ ಮನಸ್ಥಿತಿ ಇರಬೇಕು. ಏನೋ ಈ ನಂಬರ್ 1 to 9 ನಂಬರ್ ತಿಳ್ಕೊಂಬಿಟ್ಟು ನಾನು ನ್ಯೂಮರಾಲಜಿ ಹೇಳ್ತೀನಿ ಅಂದರೆ ಆಗಲ್ಲ.